ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದೇನು ಪೇರ್ಲೆ ಗಿಡಗಳಲ್ಲಿ ಲೈಟ್ ಹಾಕಿದ್ದಾರೆ ಅಂತ ತಿಳ್ಕೊತಿರ್ಬೋದು. ಇದು ಲೈಟ್ ಅಲ್ಲ, ಇದು ಟ್ಯಾಬ್ ಅಂತ ಹೇಳಿ. ಇದು ಹುಳುಗಳಿಗೆ ಟ್ಯಾಕ್ ಮಾಡೋವಂಥದ್ದು. ಇದರಲ್ಲಿ ಒಂದು ಥರದ ಬಿಸ್ಕೆಟ್ ಟೈಪಲ್ಲಿ ಇರುತ್ತೆ. ಅದರಲ್ಲಿ ಆ ವಾಸನೆಗೆ ಬಂದು ಆ ಸ್ಮೆಲ್ಲಿಗೆ ಹುಳ ಏನಿರುತ್ತಲ್ಲ ಇದರಲ್ಲಿ ಈ ಹೋಲಿಂದ ಒಳಗಡೆ ಹೋಗಿ ಟ್ಯಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಪ್ಲಾಸ್ಟಿಕ್ ಟ್ಯಾಪ್ ಅಂತ ಹೇಳ್ತಾರೆ. ನಮ್ಮ ತೋಟದಲ್ಲಿ ಸುಮಾರು ಒಂದು 5 ಹಾಕಿದ್ದೀನಿ ನಾನು ಆನ್ಲೈನಲ್ಲಿ ತರಿಸಿ. ಇದರಲ್ಲಿ ಕೆಲವೊಂದು ಲೋಟದಲ್ಲಿ ಆ ಟ್ಯಾಪಲ್ಲಿ ಹುಳುಗಳು ಕೂಡ ಬಿದ್ದಿದ್ದಾವೆ. ಆ ಹುಳ ತೋಟದಲ್ಲಿ ಓಡಾಡೋದ್ರಿಂದ ಏನಪ್ಪ ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಇವತ್ತು. ನೋಡೋಣ ಬನ್ನಿ. ನೋಡಿ, ಇಲ್ಲಿ ಈ ಪೇರ್ಲೆ ಹಣ್ಣು ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ದಪ್ಪ ಇದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಾಣ್ತಿದೆಯಲ್ಲ ಡೆಂಟು, ಈ ಡೆಂಟು ಆ ಹುಳ ಮಾಡಿರೋವಂಥದ್ದು. ಈ ಡೆಂಟು ಆ ಹುಳದ ಹೆಸರು ಬಂದು ಡೆಂಟಿನ ಹುಳ ಅಂತಾರೆ. ಅದಕ್ಕೆ ಉಜಿ ಹುಳ ಅಂತಾರೆ. ಆ ಹುಳ ಈ ಹಣ್ಣಿಗೆ ಬಂದು ಹೇಗೆ ಕಚ್ಚಿ ಒಳಗಡೆ ಅದು ಹಣ್ಣಾದಮೇಲೆ ಅದರಿಂದ ಹುಳ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೇಲ್ಗಡೆ ಫುಲ್ಲು ಕ್ಲೀನಾಗಿದೆ. ಇದು ಎಲ್ಲೂ ಒಂಚೂರು ಹೋಲ್ಸಿಲ್ಲ. ಬಟ್ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಹುಳ ಇರುತ್ತೆ ಅಂತ. ನೋಡಿ, ಕಟ್ ಮಾಡಿದಾಗ ಹೇಗೆ ಹುಳ ಬರುತ್ತಂತ. ನೋಡಿ, ಇಲ್ಲಿ ಮೇಲ್ಗಡೆ ಎಷ್ಟು ಚೆನ್ನಾಗಿತ್ತು, ಒಳಗಡೆ ಈ ರೀತಿ ಹುಳ ಆಗಿರುತ್ತೆ. ಕಾಣ್ತಿರ್ಬೋದು ನಿಮಗೆ ಹುಳ. ನೋಡಿ, ಇಷ್ಟು ದಪ್ಪ ಹಣ್ಣಿಗೆ ಈ ರೀತಿ ಕಚ್ಚಿ ಪ್ರತಿಯೊಂದು ಹಣ್ಣುಗಳಿಗೂ ತರಕಾರಿಗಳಿಗೂ ಈ ರೀತಿ ಉಜಿ ಹುಳ ಡೆಂಟ್ ಮಾಡುತ್ತೆ. ಈ ರೀತಿ ಹುಳ ಬಂದುಬಿಡುತ್ತೆ ಹಣ್ಣಾದಮೇಲೆ. ಇದು ತೈವಾನ್ ಲೈಟ್ ಪಿಂಕ್ ಗೋಲ್ಡ್ ತೋಟ ನಮ್ಮದು. ಇದರಲ್ಲಿ ನೋಡಿ ಈ ರೀತಿ ಹುಳ ಮಾಡಿರುತ್ತೆ. ಅದರಲ್ಲಿ ಹುಳ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಈ ರೀತಿ ಹುಳ ಇರುತ್ತೆ. ಅದಕ್ಕೋಸ್ಕರ ಆ ಟ್ಯಾಪನ್ನು ಕಟ್ಟಿದ್ದೀನಿ. ನಂತರ ಇದಕ್ಕೆ ಬ್ಯಾಗಿಂಗು ಕೂಡ ಅದಕ್ಕೆ ಮಾಡೋದು. ಬ್ಯಾಗಿಂಗ್ ಮಾಡಿದರೆ ಆ ಹುಳ ಕಚ್ಚಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಹುಳ ಕೂಡ ಹೇಗಿರುತ್ತಂತ ತೋರಿಸ್ತೀನಿ ನಾನು ನಿಮಗೆ. ಧನ್ಯವಾದ.